ಹಾಯ್ ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಸುಮಾ ಚಂದನ್, ಇವೆಂಟ್ ಪ್ಲಾನರ್. ನಾವಿವತ್ತು ದಾಬಸ್ಪೇಟೆ ನಿಯರ್ ತ್ಯಾಮ್ಗೊಂಡ್ಲು ಈ ಲೊಕೇಶನ್ ಅಲ್ಲಿ ಹೊಸ ಮನೆ ಗೃಹ ಪ್ರವೇಶ ಆಯಿತು. ಅದಕ್ಕೆ ಕಿಚನ್ ಡೆಕೋರೇಷನ್ ಮಾಡೋದಿಕ್ಕೆ ನಾನು ನನ್ನ ಫ್ರೆಂಡ್ ಬೆಳಗ್ಗೆ 7 ಗಂಟೆಗೆ ರೆಡಿಯಾಗಿ ಟಿಫನ್ಗೆ ಚಪಾತಿ ಮತ್ತೆ ಡಾಬಾ ಸ್ಟೈಲ್ ಬೆಂಡೆಕಾಯಿ ಕರ್ರಿ ಮಾಡಿದ್ದೆ. ನಿಮ್ಗೆ ಯಾರಿಗಾದ್ರೂ ಆ ರೆಸಿಪಿ ಬೇಕು ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಲೊಕೇಶನ್ಗೆ ಬಂದು ತಲುಪಿದ್ವಿ. ಮತ್ತೆ ನಮ್ಮ ಡೆಕೋರೇಷನ್ ಕೆಲಸ ಸ್ಟಾರ್ಟ್ ಮಾಡ್ಕೊಂಡ್ವಿ. ಹಾಗೆ ಒಂದು ಹೊಸ ಮನೆ ಗೃಹ ಪ್ರವೇಶ ಸಾಂಪ್ರದಾಯಿಕವಾಗಿ ಹೇಗ್ ಮಾಡ್ತಾರೆ, ಏನೇನ್ ಸಿದ್ಧ ಮಾಡ್ಕೋಬೇಕು, ಹಾಗೆ ನಿಮ್ಗೆ ಸಿಂಪಲ್ ಆಗಿ ಹೇಳ್ತೀನಿ. ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಮೊದಲು ನಮ್ಮ ಎಲ್ಲಾ ಪಾಪಕರ್ಮಗಳನ್ನು ತೊಳೆಯುವಂತಹ ಗಂಗಾದೇವಿಯನ್ನು ಮುತ್ತೈದೆಯರು ಪೂಜಿಸಿ, ನಂತರ ಮುಕ್ಕೋಟಿ ದೇವರು ಇರುವಂತಹ ಮುಕ್ಕೋಟಿ ದೇವ ಸ್ವರೂಪವಾದಂತಹ ಗೋಮಾತೆಯನ್ನು ಪೂಜಿಸಿ ಹೊಸ ಮನೆ ಬಾಗಿಲ ಹತ್ರ ಹೊಸ್ತಿಲು ಪೂಜೆ ಮಾಡ್ತಾರೆ. ಮೊದಲನೇದಾಗಿ ನಮ್ಮ ಎಲ್ಲಾ ವಿಘ್ನಗಳನ್ನು ನಿವಾರಣೆ ಮಾಡುವಂತಹ ವಿಘ್ನ ನಿವಾರಕನಾದ ಗಣಪತಿಯನ್ನು ಪೂಜಿಸ್ತಾರೆ. ಹಾಗೆ ಸುಖ ಶಾಂತಿ ನೆಮ್ಮದಿಯಿಂದ 100 ಕಾಲ ಬಾಳ್ಬೇಕು ಅಂತ ವಾಸ್ತು ದೇವತೆಯನ್ನು ಧ್ಯಾನ ಮಾಡಿ ಹೊಸ್ತಿಲು ಪೂಜೆ ಮಾಡ್ತಾರೆ. ನಂತರ ಪ್ರಥಮವಾಗಿ ಹಸುಕರುಗಳನ್ನು, ಹಾಗೆ ಮನೆಯ ದೇವ್ರ ಫೋಟೋ, ಮಂಗಳ ಕಳಸ, ಗಂಗಾದೇವಿಯನ್ನ, ಮತ್ತೆ ಕೆಲವೊಂದ್ ಕಡೆ ಮನೆಗೆ ಬೇಕಾದಂತ ದವಸ ಧಾನ್ಯಗಳು, ಹೊಸ ದ್ರವ್ಯ ಸಾಮಗ್ರಿಗಳು, ಹೊಸ ಪೆಟ್ಟಿಗೆ, ತಟ್ಟಿ, ಇಟ್ಟಿನ ಕೋಲು, ಹೀಗೆ ಅವರವರ ಸಂಪ್ರದಾಯಗಳಿಗೆ ತಕ್ಕಂತೆ ಹೀಗೆ ಹೊಸ ಮನೆಯನ್ನು ಪ್ರವೇಶ ಮಾಡ್ತಾರೆ. ಮನೆಯಲ್ಲಿ ಯಾವುದೇ ತೊಂದರೆಗಳು ಬಾರದಂತೆ ಪೂಜೆ ಪುನಸ್ಕಾರಗಳನ್ನ ಮಾಡ್ತಾರೆ. ಅವರ ಎಷ್ಟೋ ದಿನದ ಕನಸು ನಮ್ದು ಒಂದು ಸುಂದರ ಮನೆ ಇರಬೇಕು, ಹಾಗೆ ಕಾಣಿಸ್ಬೇಕು, ಹೀಗೆ ಕಾಣಿಸ್ಬೇಕು ಅಂತ. ಹಾಗೆ ಮನೆ ಕಟ್ಸಿದ್ಮೇಲೆ ಎಲ್ಲಾ ಸಂಬಂಧಿಕರನ್ನ ಕರಿಬೇಕು, ಅವ್ರ ಜೊತೆ ಸಂತೋಷದಿಂದ ದಿನ ಕಳಿಬೇಕು, ಬಂದವ್ರಿಗೆ ಮನೆ ಚೆನ್ನಾಗಿ ಕಾಣಿಸ್ಬೇಕು ಅಂತೆಲ್ಲ. ಹಾಗೆ ಅದಕ್ಕೆ ಬೇಕಾದಂತ ಶೃಂಗಾರ, ಹೂಮಾಲೆ ಮತ್ತೆ ಲೈಟಿಂಗ್ಸ್ ಎಲ್ಲ ಹಾಕಿ ಚೆನ್ನಾಗಿ ಮನೆ ಶೃಂಗಾರ ಮಾಡ್ತಾರೆ. ಅದೇ ತರ ಮನೆ ಒಳಗಡೆನೂ ಚೆನ್ನಾಗಿ ಕಾಣಿಸ್ಬೇಕು ಅಂತ ಸಾಂಪ್ರದಾಯಿಕವಾಗಿ ಡೆಕೋರೇಷನ್ಸ್ ಮಾಡ್ತಾರೆ. ಅದರಲ್ಲೂ ನಮ್ಮ ಹೆಣ್ಮಕ್ಳಿಗಂತೂ ಅಡಿಗೆ ಮನೆ ಅಂದ್ರೆ ಇಷ್ಟ. ಸೊ ಅಡಿಗೆ ಮನೆಯಿಂದನೇ ಅಲ್ವಾ ದಿನ ಪ್ರಾರಂಭ ಆಗೋದು. ಅದಕ್ಕೆ ಅಲ್ಲೇ ಅಲ್ವಾ ನಮಗೆ ಆರೋಗ್ಯ ಶಕ್ತಿ ಕೊಡೋದು, ಅನ್ನಪೂರ್ಣೇಶ್ವರಿ ಇರೋದು. ಸೊ ನೋಡಿ ಫ್ರೆಂಡ್ಸ್, ಅಡಿಗೆ ಮನೆ ಹೇಗೆಲ್ಲ ಡೆಕೋರೇಟ್ ಮಾಡ್ಬೋದು, ಹೀಗೆಲ್ಲ ಮಾಡಿದ್ರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಲ್ವಾ. ಅನ್ನಪೂರ್ಣೇಶ್ವರಿ ಎಲ್ರಿಗೂ ಒಳ್ಳೇದ್ ಮಾಡ್ಲಿ. ನನಗೆ ತಿಳಿದಿರೋಷ್ಟು ನಾನು ನಿಮ್ಗೆ ಹೇಳಿದೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ದಯವಿಟ್ಟು ಸುಮಾ ಚಂದನ್ ಇವೆಂಟ್ ಪ್ಲಾನರ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ಹಾಗೆ ಶೇರ್ ಮಾಡಿ. ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದಕ್ಕೂ ಹೇಳಿ. ಫೈನಲಿ ಹೇಗೆ ಕಾಣಿಸ್ತಿದೆ ಡೆಕೋರೇಷನ್, ನಿಮಗೂ ಇಷ್ಟ ಆಯ್ತಾ? ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ID ಇವೆಂಟ್ ಪ್ಯಾರಡೈಸ್ 22 ಮತ್ತು ಸುಮಾ ಚಂದನ್ 6783 ದಯವಿಟ್ಟು ಫಾಲೋ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು. ಎಲ್ರಿಗೂ ಶುಭವಾಗಲಿ.